ಅಲ್ಲ ರೀ, ಬಜೆಟ್ ಪಾಸ್ ಮಾಡಲಿಲ್ಲ ಅಂದ್ರೆ, ಬಜೆಟ್ ಒಪ್ಪಿಗೆ ಕೊಡ್ಲಿಲ್ಲ ಅಂದ್ರೆ ರಾಜ್ಯದ ಜನತೆ ಅವ್ರು ಕೊಡ್ಲಿಲ್ಲ ಅಂದ್ರೆ ಪಾಸ್ ಆಯ್ತದೆ, ಅದು ಬೇರೆ ವಿಚಾರ. ಯಾರಿಗೆ ಸಂಬಳ ಕೊಡಬೇಕು, ಯಾರು ಸರ್ಕಾರಿ ನೌಕರಿಗೆ ಸಂಬಳ ಕೊಡಬೇಕು, ಯಾವ ಜನರಿಗೆ, ನನ್ನ ತಾಯಂದಿರಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡಬೇಕು, ಯಾರಿಗೆ ಅನ್ನಭಾಗ್ಯಕ್ಕೆ 10 kg ಅನ್ನಭಾಗ್ಯಕ್ಕೆ ದುಡ್ಡು ಕೊಡಬೇಕು, ಪ್ರತಿಯೊಬ್ಬರಿಗೂ ಉಚಿತವಾಗಿ ಗೃಹ ಜ್ಯೋತಿಲಿ ಮನೆಗೆ ವಿದ್ಯುತ್ ಶಕ್ತಿ ಕೊಡಬೇಕು, ಯಾರು ನನ್ನ ತಾಯಂದಿರು ಎಲ್ಲ ದೇವಸ್ಥಾನಕ್ಕೆ, ಮದುವೆಗೆ, ಕೆಲಸಕ್ಕೆ ಎಲ್ಲ ಕಡೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ, ಅವ್ರಿಗೆ ಅವಮಾನ ಮಾಡಕ್ಕೋಸ್ಕರ ಇವತ್ತು ಈ ಒಂದು ಈ ಬಜೆಟ್ ಸಂದರ್ಭದಲ್ಲಿ ಪ್ರತಿಭಟನೆ ವ್ಯಕ್ತಪಡಿಸಿ ಬೈಕಾಟ್ ಮಾಡಿ ರಾಜ್ಯದ ಜನತೆಗೆ ಅವಮಾನ ಮಾಡಿದಂತ ಒಂದು ವಿಶೇಷ ಪ್ರಕರಣ ಇವತ್ತು ನಡೆದಿದೆ. ಯಾರು ಇವ್ರನ್ನ ಗೆಲ್ಸಿ ಕಳ್ಸಿಕೊಟ್ಟಿದ್ದಾರೆ, 65 ಜನ ಬಿಜೆಪಿಯವರು, 19 ಜನ ಜನತಾದಳದವರು, ಎಲ್ಲರೂ ಕೂಡ ಇವತ್ತು ಅವರ ಒಂದು ಸಂವಿಧಾನದ ವ್ಯವಸ್ಥೆಗೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ದೊಡ್ಡ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸರ್, ನಮ್ದು ಬದುಕನ್ನ ಕಟ್ಟಿರುವಂತ ಒಂದು ಬಜೆಟ್, ಅವರ ಬದುಕಿನಲ್ಲಿ ಬದಲಾವಣೆ ಮಾಡಿರುವಂತ ಬಜೆಟ್. ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇವತ್ತು ಬೆಂಗಳೂರು ಇಲಾಖೆ ಜವಾಬ್ದಾರಿ ನಾನು ವಹಿಸ್ಕೊಂಡಿದ್ದೀನಿ. ತೆಗಿರಿ, ಬೆಂಗಳೂರು ಇತಿಹಾಸದಲ್ಲಿ ಇಷ್ಟು ದೊಡ್ಡ ಗಾತ್ರದ ಚಿಂತನೆ, ಆಲೋಚನೆ, ಮುಂದಕ್ಕೆ ದೃಷ್ಟಿಕೋನ ಎಲ್ಲದರಲ್ಲೂ ಕೂಡ ಒಂದು ವಿಶೇಷವಾಗಿ ಈ ಬಜೆಟ್ ಅಳವಡಿಸಿದೆ. ನೀರಾವರಿ ಇಲಾಖೆ ತೆಗೆದುಕೊಳ್ಳಿ, ಎಂತ ಕಾರ್ಯಕ್ರಮವನ್ನು ರೂಪಿಸಿದೆ. ನೀರಾವರಿಯಲ್ಲಿ ಹೊಸ ಹೊಸ ಚಿಂತನೆಗಳು, ಎಲ್ಲಿ ನೀರು, ಎಲ್ಲಿ ನಮ್ಮ ನವಲಿ, ಅಲ್ಲಿ ಕೂಡ ಆ ಕಾರ್ಯಕ್ರಮ ತೆಗೆದುಕೊಳ್ಬೇಕು. KRS ಅಲ್ಲಿ ತೆಗೆದುಕೊಳ್ಬೇಕು. ನಮ್ಮ KBGನಲ್ಲಿ ಕೃಷ್ಣಾ ಬೆಲ್ದಂಡೆ ಯೋಜನೆ ಮತ್ತು ಏನು ನಮ್ಮ ಕಳಸಾ ಬಂಡೂರಿ, ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಅವರು ಪರ್ಮಿಷನ್ ನಮಗೆ ಕೊಟ್ಟಿಲ್ಲ. 6 ಟೆಂಡರ್ ಕರೆದಿದ್ದೀವಿ, ಟೆಂಡರ್ ಕೂಡ ಪಾಸ್ ಮಾಡಿದ್ದೀವಿ. ಅವರು 2 ನಿಮಿಷಕ್ಕೆ ಅವರು ಪರ್ಮಿಷನ್ ಕೊಟ್ರೆ ನಾವು ಕೆಲಸ ಪ್ರಾರಂಭ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಮೇಕೆದಾಟು ಯೋಜನೆ ಅದು ಕೂಡ ಈಗಾಗಲೇ ನಮ್ಮ ಅಥಾರಿಟಿಯವರು ಹೇಳಿದ್ದಾರೆ, ಅದಕ್ಕೂ ಕೂಡ ನಾವೆಲ್ಲ ಸಿದ್ಧತೆ ನಾವು ಮಾಡ್ಕೊಂಡಿದ್ದೇವೆ. ಬೆಂಗಳೂರಿಗೆ ಕುಡಿಯೋ ನೀರಿಗೆ ಮಾಡ್ಕೊಂಡಿದ್ದೇವೆ, 110 ಹಳ್ಳಿಗಳಿಗೆ ನೀರು ಕೊಡ್ಲಿಕ್ಕೆ ನಾವು ಮಾಡ್ಕೊಂಡಿದ್ದೇವೆ. ಬೆಂಗಳೂರಿಗೆ ಜನರ ಒತ್ತಡವನ್ನ ತಡಿಬೇಕು ಅಂತೇಳಿ ಮಾಗಡಿಯಲ್ಲಿ ಒಂದು ಟೌನ್ಶಿಪ್, ನೆಲಮಂಗಲಲ್ಲಿ ಒಂದು ಟೌನ್ಶಿಪ್, ಹೊಸಕೋಟೆಯಲ್ಲಿ ಒಂದು ಟೌನ್ಶಿಪ್, ಬೆಂಗಳೂರು ಸುತ್ತ ರಾಮನಗರದಲ್ಲಿ ಬಿಡದಿಲ್ಲ ಒಂದು ಟೌನ್ಶಿಪ್ ಮಾಡಿ ಆ ಒತ್ತಡವನ್ನು ನಿಲ್ಲಿಸಬೇಕು. ಇನ್ಲ ಕಾಲದಲ್ಲಿ ಯಲಹಂಕ ಟೌನ್ಶಿಪ್, ಕೆಂಗೇರಿ ಟೌನ್ಶಿಪ್ ಅಂತ ಮಾಡಿದ್ವಲ್ಲ, ಹಂಗೆ ಈ 5 ಕಡೆ ಈ 5 ಬೆರಳಿದೆ, 5 ಟೌನ್ಶಿಪ್ ಹೊಸ ಟೌನ್ಶಿಪ್ ಮಾಡಿ ಈ ಒತ್ತಡವನ್ನು ನಿಲ್ಲಿಸಬೇಕು ಅಂತ ಮಾಡಿದ್ದೇವೆ.